ನಮಸ್ತೆ ಎಲ್ರಿಗೂ. ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ವೇತನದ ಜೊತೆಗೆ ವಿವಿಧ ಬಗೆಯ ಭತ್ಯೆಗಳನ್ನು ಕೂಡ ನೀಡ್ತಿದೆ. ನಿಮಗೆಲ್ರಿಗೂ ಗೊತ್ತು. ಈ ಭತ್ಯೆಗಳು ಅಂದರೆ ಅಲೋವೆನ್ಸಸ್ ಏನಿದೆ ಅದನ್ನು ಸರಿಪಡಿಸಿ ಮರುಪಾವತಿಸುವ ಬಗ್ಗೆ ಆದೇಶವೊಂದನ್ನು ಹೊರಡಿಸಲಾಗಿದೆ. ಇಲ್ಲೇನಾಗಿದೆ, ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ 2.0 ನಿರ್ದೇಶನಾಲಯ ಆರ್ಥಿಕ ಇಲಾಖೆ ಆದೇಶವನ್ನು ಹೊರಡಿಸಿರೋದು. ಓಕೆನಾ. ಸೊ ಯಾಕಂದರೆ ಯೋಜನಾ ವ್ಯವಸ್ಥಾಪಕರು HRMS 2.0 ಅಂದರೆ 2.0 ಈ ಕುರಿತು ಆದೇಶವನ್ನು ಹೊರಡಿಸಿದ್ದು, ಆದೇಶ ಸರ್ಕಾರಿ ನೌಕರರಿಗೆ ತಪ್ಪಾಗಿ ಮತ್ತು ಹೆಚ್ಚುವರಿಯಾಗಿ ಕಡಿಮೆಯಾಗಿ ಪಾವತಿಸಲಾದ ವಿವಿಧ ಭತ್ಯೆಗಳನ್ನು ಸರಿಪಡಿಸಿ, ಓಕೆನಾ, ಸೊ ಏನು ಅಲೋವೆನ್ಸಸ್ ಕೊಟ್ಟಿದ್ದಾರೆ ಅದನ್ನು ಸರಿಪಡಿಸಿ ಮರುಪಾವತಿಸುವ ಕುರಿತು ಎಂಬ ವಿಷಯವನ್ನು ಒಳಗೊಂಡಿರುತ್ತದೆ. ಈ ಒಂದು ಏನು ಆದೇಶ ಹೊರಡಿಸಿದ್ದಾರೆ ಇದು ಯಾವುದಕ್ಕೆ ಅಂದರೆ, ಏನಾದರೂ ಒಂದು ಅಲೋವೆನ್ಸಸ್ನ ತಪ್ಪಾಗಿ ಅಥವಾ ಹೆಚ್ಚುವರಿಯಾಗಿ ಅಥವಾ ಯಾರಿಗೂ ಹೆಚ್ಚಿಗೆ ಬರಬೇಕು ಅವರಿಗೆ ಕಡಿಮೆಯಾಗಿ ಪಾವತಿ ಏನು ಒಂದು ಕೊಟ್ಟಿದ್ದಾರೆ ಅದನ್ನು ಸರಿಪಡಿಸುವುದಕ್ಕಾಗಿ ಈ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಓಕೆನಾ. ಆದೇಶ ವಿವರಗಳೇನಿದೆ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ವಿವಿಧ ಇಲಾಖೆಗಳ ವಿವಿಧ ವೃಂದ ಹುದ್ದೆಗಳ ಲಭ್ಯವಿದ್ದ ವಿಶೇಷ ಭತ್ಯೆಗಳನ್ನು 1ನೇ ಜನವರಿಯಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲಾಗಿದೆ. ಓಕೆನಾ. ಸೊ ಜನವರಿಯಿಂದನೂ ಇದು ಅಪ್ಲಿಕೇಬಲ್ ಆಗುತ್ತೆ. ಭತ್ಯೆ ಮಂಜೂರಾತಿ ಕುರಿತಂತೆ ಹೊರಡಿಸಲಾದ ಇಂದಿನ ಎಲ್ಲ ಆದೇಶಗಳು ದಿನಾಂಕ 1/1/2019 ಜಾರಿ ಬರುವಂತೆ ನಿರಸಗೊಳ್ಳುತ್ತದೆ. ಓಕೆನಾ. ಸೊ ಇಲ್ಲಿ ಯಾರು ಬರ್ತಾರೆ ಅಂದರೆ, ಶೀಘ್ರ ಲಿಪಿಗಾರರು, ಹಿರಿಯ ಶೀಘ್ರ ಲಿಪಿಗಾರರು ಮತ್ತು ಆಪ್ತ ಸಹಾಯಕರು, ಬೆರಳಚ್ಚುಗಾರರು, ಹಿರಿಯ ಬೆರಳಚ್ಚುಗಾರರು ಇವರುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸರ್ಕಾರಿ ನೌಕರರು ಒಂದಕ್ಕಿಂತ ಹೆಚ್ಚಿನ ವಿಶೇಷ ಭತ್ಯೆಗೆ ಅರ್ಹರಾಗತಕ್ಕದ್ದಲ್ಲ. ಅಂದರೆ ಅವರು ಬರಲ್ಲ, ಒಂದೇ ಒಂದು ಸ್ಪೆಷಲ್ ಅಲೋವೆನ್ಸಸ್ಗೆ ಬರ್ತಾರೆ. ಓಕೆನಾ. ಇಲ್ಲೇನಾಗಿದೆ, ಸರ್ಕಾರದ ಕಾರ್ಯದರ್ಶಿಗಳ ವೈಯಕ್ತಿಕ ಶಾಖೆಯ ಒಂದು ಶೀಘ್ರ ಲಿಪಿಗಾರರು, ಹಿರಿಯ ಏನು ಹೇಳಿದ್ನಲ್ಲ ಬೆರಳಚ್ಚುಗಾರರು, ಹಿರಿಯ ಬೆರಳಚ್ಚುಗಾರರು ಅವ್ರಿಗೆ ಮಾತ್ರ ವೈಯಕ್ತಿಕ ಶಾಖೆಗೆ ಲಭ್ಯವಿರುವ ವಿಶೇಷ ಭತ್ಯೆಯ ಜೊತೆ ಅವರು ಹೊಂದಿರುವ ಹುದ್ದೆಗಳ ಲಭ್ಯವಿರುವ ವಿಶೇಷ ಭತ್ಯೆ ನೀಡಬಹುದಾಗಿದೆ. ಓಕೆನಾ. HRMS ಏನಿದೆ ಒಂದು 2.0 ಅರಿಯರ್ಸ್ ಮಾಡೆಲ್ ಡೇಟಾಬೇಸ್ ಅಂತ ಹೇಳ್ತಾರಲ್ಲ, ಅದನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನೌಕರರು ಪಡೆಯುತ್ತಿರುವ ಭತ್ಯೆಗಳ ವಿವರಗಳನ್ನು ವಿಶ್ಲೇಷಿಸಿದಾಗ ಈ ಕೆಳಗಂಡ ಅಂಶಗಳು ಕಂಡುಬರುತ್ತವೆ ಅಂತ ಹೇಳಿದ್ದಾರೆ ಅವರು. ಯಾವುದಂದ್ರೆ, ವಿವಿಧ ಹುದ್ದೆಗಳ ಭತ್ಯೆಗಳು ಅನ್ವಯಿಸದಿದ್ದರೂ ಸಹ ಭತ್ಯೆಗಳನ್ನು ಸೆಳೆಯಲಾಗುತ್ತದೆ. ಅಂದರೆ ಅವ್ರಿಗೆ ಅಪ್ಲಿಕಬಲ್ ಇಲ್ಲ, ಬಟ್ ಆಡ್ ಆಗಿದೆ. ಓಕೆನಾ. ತಪ್ಪು ವರ್ಗೀಕರಣ ಮಾಡಿ ಭತ್ಯೆಗಳನ್ನು ಸೆಳೆಯಲಾಗುತ್ತದೆ. ಅಂದರೆ ಯಾರ್ಯಾರಿಗೆ ಯಾವ ಭತ್ಯೆ ನೀಡಬೇಕು ಅಂತ ಫಿಕ್ಸ್ ಆಗಿರುತ್ತಲ್ವಾ ಅವರು ರೋಲ್ ಮೇಲೆ, ಇಲ್ಲೇನಾಗಿದೆ ತಪ್ಪಾಗಿದೆ. ಸೊ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಗದಿತ ದರಕ್ಕಿಂತ ಹೆಚ್ಚಿನ ಅಥವಾ ಕಡಿಮೆ ದರದಲ್ಲಿ ಭತ್ಯೆಗಳನ್ನು ಸೇರಿಸಲಾಗುತ್ತಿದೆ. ಓಕೆನಾ. ಸೊ ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಕಡ್ಡಾಯ ಭತ್ಯೆಗಳನ್ನು ಹೊರತುಪಡಿಸಿ ಒಂದಕ್ಕಿಂತ ಹೆಚ್ಚೆ ಭತ್ಯೆಗಳನ್ನು ಸೆಳೆಯಲಾಗಿರುತ್ತದೆ. ಅಂದರೆ ಯಾವುದೋ ಒಂದು ಫಿಕ್ಸ್ಡ್ ಅಲೋವೆನ್ಸಸ್ ಇದೆ ಅದನ್ನು ಬಿಟ್ಟು ಬೇರೆದೆಲ್ಲ ಆಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಓಕೆನಾ. ಸೊ ಅದನ್ನೆಲ್ಲ ಸರಿಪಡಿಸಬೇಕು ಅಂತಾನೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದರೂ ಯಾವುದೋ ಒಂದು ಅಲೋವೆನ್ಸಸ್ಸಲ್ಲಿ ನಿಮ್ಗೆ ಏನಾದರೂ ಸ್ಯಾಲ್ರಿ ಜೊತೆ ಅಮೌಂಟ್ ಬಂದಿದ್ರೆ, ಸೊ ಅದು ಕಡಿಮೆನೇ ಹೆಚ್ಚಿಗೆ ನೀವು ಅದನ್ನು ಚೆಕ್ ಮಾಡ್ಕೋಬೇಕು. ನಿಮ್ಮ ಪೇ ಸ್ಲಿಪ್ನ ಕಲೆಕ್ಟ್ ಮಾಡಿಕೊಂಡು, ಸೊ ನನಗೆ ಈ ಥರ ಅಲೋವೆನ್ಸಸ್ ಕೊಟ್ಟಿದ್ದಾರೆ, ಇದು ನನಗೆ ಅಪ್ಲಿಕೇಬಲ್ ಅಥವಾ ಅಪ್ಲಿಕೇಬಲ್ ಅಲ್ವಾ, ಸೊ ಯಾಕೆ ಬಂದಿದೆ ಇದನ್ನು ನೀವು ಅವರು ಸರಿಪಡಿಸೋದಕ್ಕಿಂತ ಮುಂಚೆ ನೀವು ಒಂದ್ಸಲ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಇಲಾಖಾ ಹಂತದಲ್ಲಿ ತುರ್ತಾಗಿ ಬೆಳೆಯಲಾಗುತ್ತಿರುವ ಭತ್ಯೆಗಳನ್ನು ಪರಿಶೀಲಿಸಿ ಇಲಾಖಾವಾರು ಪ್ರತ್ಯೇಕವಾಗಿ ಯಾವುದಾದರೂ ಭತ್ಯೆಗಳ ಸಂಬಂಧ ಆದೇಶ ಹೊರಡಿಸಿದ್ದರೆ HRMS 2.0 ತಂತ್ರಾಂಶದಲ್ಲಿ ಅಳವಡಿಸಲು ಆದೇಶ ಪ್ರತಿಗಳನ್ನು ಸಲ್ಲಿಸುವುದು. ಓಕೆನಾ. ಸೊ ಏನಾದರೂ ಒಂದು ಸ್ಪೆಷಲ್ ಅಲೋವೆನ್ಸ್ ಕೊಡಬೇಕಂದ್ರೆ ಅದು ಆದೇಶ ಪ್ರತಿ ಕೂಡ ಸೇರಿಸಬೇಕು. ಮತ್ತೆ ಹೆಚ್ಚಿಗೆ ಕೊಡ್ತಾ ಇದ್ದಾರೆ, ಸರ್ಕಾರದಿಂದ ಹಣ ಹೋಗ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ. ಸೊ ನಿಮ್ಗೇನಾದರೂ ನಿಮ್ಮ ಒಂದು ಸ್ಯಾಲ್ರಿನಲ್ಲಿ ವೇರಿಯನ್ಸ್ ಆದರೆ, ಅಂದರೆ ವೇರಿಯೇಬಲ್ ಬಂದರೆ ಏನಾದರೂ ಓಕೆ ಲಾಸ್ಟ್ ಮಂತ್ ಈ ಥರ ಬಂದಿತ್ತು, ಇಷ್ಟು ಅಲೋವೆನ್ಸಸ್ ಇತ್ತು, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಓಕೆನಾ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಅದರಿಂದ ಈ ಪತ್ರದಲ್ಲಿ ತಿಳಿಸಿರುವಂಥ ಎಲ್ಲ DDOಗಳಿಗೆ ತಮ್ಮ ಅಧೀನ ಸಿಬ್ಬಂದಿಗಳ ಭತ್ಯೆಗಳನ್ನು ಜರೂರಾಗಿ ಪರಿಶೀಲಿಸಿ HRMS 2.0 ನಲ್ಲಿ ಸೇರಿಸಲು ಸೂಕ್ತ ಮಾಹಿತಿಯೊಡನೆ ಸಲ್ಲಿಸಲು ತಿಳಿಸಿದೆ ಅಂತ ಕೂಡ ಹೇಳಿದ್ದಾರೆ. ಓಕೆನಾ. ಯಾರು ನಿಮಗೆ DDOಗಳು ಬರ್ತಾರೆ ಅವರು ಇದನ್ನು ಅಪ್ಲೈ ಅಂದರೆ ಮೀನ್ಸ್ ಅದನ್ನು ಆ್ಯಡ್ ಮಾಡ್ತಾರೆ. ಓಕೆನಾ. ಸೊ ಈ ಮೂಲಕ ಎಲ್ಲ DDOಗಳಿಗೆ ಒಂದು ಕೋರಿಕೆನ ಇಟ್ಟಿದ್ದಾರೆ. ಸೊ ಕಾದ್ ನೋಡಬೇಕು ಈ ಒಂದು ಅಪ್ಲಿಕೇಶನ್ ಯಾವ ಥರ ವರ್ಕ್ ಆಗುತ್ತೆ HRMS. ಸೊ ಇದಕ್ಕಿಂತ ಮುಂಚೆ ನಿಮ್ಮ ಒಂದು ಅಲೋವೆನ್ಸಸ್ ಅಲ್ಲಿ ಏನಾದರೂ ವೇರಿ ಇದ್ರೆ, ಸೊ ನೀವು ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮ್ಗೆ ಅಥವಾ ಏನಾದರೂ ಜಾಸ್ತಿ ಬರ್ತಿದೆ, ಇನ್ ಕೇಸ್ ಕಡಿಮೆ ಬರ್ತಿದ್ರೆ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಇದೇ ರೀತಿ ಸರ್ಕಾರದ ಅಪ್ಡೇಟ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.